ಮಧ್ಯಪ್ರಾಚ್ಯದಲ್ಲಿ ನಿರಂತರವಾಗಿ ಯುದ್ಧಗಳು ನಡೀತಾನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನೆರೆ ರಾಷ್ಟ್ರ ಭಾರತ ಆದಂತಹ ರಾಷ್ಟ್ರದಲ್ಲೂ ಕೂಡ ಈಗ ಅತಿ ಹೆಚ್ಚಾಗಿ LPG ಸಮಸ್ಯೆ ಕಾಡ್ತಾ ಇರೋದು. ಈಗ ಏನು LPG ಸಮಸ್ಯೆ ಆಟೋ ರಿಕ್ಷಕರು ಆಟೋವನ್ನು ಓಡಿಸ್ತಾ ಇದ್ರು, ಈಗ ನಿಂತ ಬದುಕಿನ ಬಂಡಿ ಆಗೋಗ್ಬಿಟ್ಟಿದೆ ಸಾರಥಿಗಳ ಬದುಕು. ಹಗಲಿರುಳು ಕಾದ್ರೂ ಸಿಗ್ತಾ ಇಲ್ಲ ಆಟೋ LPG. ರಾಜ್ಯದಲ್ಲಿ ಸುಮಾರು 80% ಬಂಕ್ಗಳು ಈಗ ಬಂದ್ ಆಗಿವೆ. ಸ್ಟ್ಯಾಂಡ್ ಬಂಕ್ಗಳ ಮುಂದೆ ನಿಂತಿವೆ ಆಟೋಗಳು ಸಾಲುಗಟ್ಟಿ. ಆಟೋ ಚಾಲಕರ ಗೋಳು ಕೇಳೋರೇ ಇಲ್ಲದಂತಾಗ್ಬಿಟ್ಟಿದೆ. ಕಟ್ಟೆಯೊಡೆದ ಚಾಲಕರ ಆಕ್ರೋಶ. ಸರ್ಕಾರದ ವಿರುದ್ಧವಾಗಿ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ ಸುಮಾರು 80% ಬಂಕ್ಗಳು ಈಗ ಮುಚ್ಚೋಗಿವೆ. ಆಟೋ ಚಾಲಕರ ಗೋಳು ಯಾರು ಕೂಡ ಕೇಳೋರೇ ಇಲ್ಲದಂತ ಆಗ್ಬಿಟ್ಟಿದೆ. ನೋಡಿ, ನಿಂತ ಬದುಕಿನ ಬಂಡಿ ಅನ್ನೋ ರೀತಿ ಆಗ್ಬಿಟ್ಟಿದೆ ಆಟೋ ಚಾಲಕರ ಪರಿಸ್ಥಿತಿ. ಹಗಲಿರುಳು ಕಾದ್ರೂ ದುಡಿದ್ರೂ ಕೂಡ ಯಾವುದೇ ಪರಿಶ್ರಮ ಹಾಕಿದ್ರೂ ಸಹ ಬೆಲೆಯೇ ಸಿಗ್ತಾ ಇಲ್ಲ ಆಟೋ ಚಾಲಕರಿಗೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಎಷ್ಟರ ಮಟ್ಟಿಗೆ ಬಂಕ್ಗಳ ಮುಂದೆ ಕ್ಯೂ ನಿಂತು ಬೇಸತ್ತು ಮುಂದೆ ಹೋಗ್ತಾ ಇದ್ದಾರೆ ಅನ್ನೋದನ್ನ. ರಾಜ್ಯದಲ್ಲಿ ಸುಮಾರು 80% ಈಗ ಬಂಕ್ಗಳು ಬಂದಾಗಿರೋದು. ಆಟೋ ಚಾಲಕರ ಗೋಳು ಕೇಳೋರೇ ಯಾರು ಇಲ್ಲ. ಈಗ ಸರ್ಕಾರದ ವಿರುದ್ಧವಾಗಿ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಯಾರು ಕೂಡ ನಮ್ಮ ಗೋಳನ್ನ ಕೇಳೋರಿಲ್ಲ ಅಂತೇಳಿ ಆಕ್ರೋಶದ ಕಟ್ಟೆ, ತಾಳ್ಮೆಯ ಕಟ್ಟೆ ಚಾಲಕರಿಗೂ ಹೊಡೆದು ಹೋಗಿದೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಸಚಿವ KH ಮುನಿಯಪ್ಪ ಭೇಟಿಯಾದ ಆಟೋ ಚಾಲಕರು ಸಚಿವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ದಾರೆ ಆಟೋ ಚಾಲಕರು. ನೋಡಿ, ಬೆಂಗಳೂರಿನಲ್ಲಿ ದಿನೇ ಆಟೋ ಚಾಲಕರ ಪರಿಸ್ಥಿತಿ ಹದಗೆಡ್ತಾ ಇದೆ. ಈಗ ಗ್ಯಾಸ್ಗಾಗಿ ಬಹು ಹಾಹಾಕಾರ ಶುರು ಆಗ್ಬಿಟ್ಟಿದೆ. ಸಚಿವ KH ಮುನಿಯಪ್ಪ ಭೇಟಿಯಾದಂತಹ ಆಟೋ ಚಾಲಕರು ಸಚಿವರ ಮನೆಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಮುಂದಾಗಿದ್ದಾರೆ. ಆಟೋ ಚಾಲಕರು ಎಲ್ಲರೂ ಸೇರಿ ಗ್ಯಾಸ್ ಸಿಗದೆ ನಮ್ಮ ಜೀವನ ನಡೆಸೋದೇ ಕಷ್ಟವಾಗ್ತಾ ಇದೆ, ಸಚಿವರ ಮನೆಗೆ ನಾವು ಮುತ್ತಿಗೆ ಹಾಕೋಕೆ ಮುಂದಾಗ್ತೀವಿ ಅಂತ ಹೇಳಿ ಆಟೋ ಚಾಲಕರು ಮುಂದಾಗಿದ್ರು. LPG ಗ್ಯಾಸ್ ಅಭಾವದಿಂದ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ, ಇದನ್ನ ಪರಿಹರಿಸಿ ಅಂತ ಆಟೋ ಚಾಲಕರು ಮನವಿಯನ್ನ ಮಾಡಿಕೊಳ್ತಾ ಇದ್ರು. ತಮ್ಮ ಪರಿಸ್ಥಿತಿ ಹೇಳತೀರದಾಗಿದೆ ಅಂತ ಚಾಲಕರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ರು. ಬಂಕ್ಗಳಲ್ಲಿ ದರ ಏರಿಕೆ ಬಗ್ಗೆಯೂ ಕೂಡ ಸಚಿವರಿಗೆ ಮಾಹಿತಿ ಕೊಟ್ಟರೂ ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ರೆಸ್ಪಾಂಡಲ್ಲಿ ಸ್ವಲ್ಪ ನಮ್ಮ ಬಗ್ಗೆ ಆಲೋಚನೆ ಮಾಡಿ ನಾವು ಯಾವ ರೀತಿ ಜೀವನವನ್ನು ಮಾಡಬೇಕು ಅಂತೇಳಿ KH ಮುನಿಯಪ್ಪ ಅವರಿಗೆ ಆಟೋ ಚಾಲಕರು ಪ್ರಶ್ನೆಯನ್ನ ಜೊತೆಗೆ ಕಳಕಳಿಯನ್ನು ಕೂಡ ಮಾಡ್ಕೊಳ್ತಾ ಇದ್ರು. ಆದರೆ ಒಂದು ವೇಳೆ ಏನಾದರೂ ನೀವು ಇದನ್ನ ಸರಿಪಡಿಸಲಿಲ್ಲ ಅಂತಂದ್ರೆ ನಾವು ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಎಲ್ಲ ಆಟೋ ಚಾಲಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಯಾವ ರೀತಿಯಾಗಿ LPG ಹಾಹಾಕಾರ ಸದ್ದು ಮಾಡ್ತಾ ಇದೆ ಅಂತಂದರೆ, ಅವತ್ತಿನ ದಿನ ದುಡಿದು ತಿನ್ನುವಂತಹ ಆಟೋ ಚಚಾಲಕರಿಗೆ ಈಗ ಎಂತಹ ಪರಿಸ್ಥಿತಿ ಬಂದು ದುಡ್ಡಿದೆ ಅಂತಂದರೆ, ಶಾಲಾ ಕಾಲೇಜು ಫೀಸ್ಗಳನ್ನು ಕಟ್ಟೋಕ್ಕೆ ಆಗೋದಿಲ್ಲ, ಮನೆಯ ಬಾಡಿಗೆಯನ್ನು ಕಟ್ಟೋಕ್ಕಾಗೋದಿಲ್ಲ, ಇನ್ನಿರುವಂತಹ ಅವರ ಒಂದು ಏನು ಲೈಫ್ ಸಂಬಂಧಪಟ್ಟಂತೆ ಚೀಟಿ ಆಗಿರ್ಬೋದು ಎಲ್ಲವೂ ಕೂಡ ಈಗ ಬಂದಾಗ್ಬಿಟ್ಟಿದೆ ಆಟೋ LPG ಅಭಾವದಿಂದ. ಬೇಕಾಬಿಟ್ಟಿ ದರ ಏರಿಕೆ ಆಗ್ತಾ ಇದೆ. ಬಂಕ್ ಮಾಲೀಕರೊಂದಿಗೆ ಸಭೆಗೆ ಸಚಿವರು ನಿರ್ಧಾರವನ್ನು ಮಾಡಬೇಕು. ಜೊತೆಗೆ ಏಪ್ರಿಲ್ 10ರಂದು ಬಂಕ್ ಮಾಲೀಕರ ಜೊತೆ ಸಚಿವರು ಸಭೆ ಮಾಡೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ. ಎಲ್ಲ ರೀತಿಯ ಯೋಚನೆಯನ್ನ ಮಾಡಿ ಇಂದು ಮಧ್ಯಾಹ್ನ ಅಧಿಕಾರಿಗಳೊಂದಿಗೆ ಮುನಿಯಪ್ಪ ಸಭೆಯನ್ನ ನಡೆಸಿ ಆಟೋ ಚಾಲಕರಿಗೆ ಸಚಿವರು ಈಗ ಒಂದು ಭರವಸೆ ಮಾತನ್ನ ಕೊಟ್ಟಿದ್ದಾರೆ. ಆಟೋ LPG ಅಭಾವ ಸೃಷ್ಟಿಯಾಗ್ತಿರೋ ಕಾರಣ ಏನು ಆಟೋ ಚಾಲಕರ ಹತ್ರ ಮಾತನಾಡಿದ್ರು. ಈಗ KH ಮುನಿಯಪ್ಪ ಅವರು ಕೂಡ ಸಭೆಗೆ ನಿರ್ಧಾರವನ್ನು ಮಾಡಿದ್ದಾರೆ. ಅವ್ರು ಸಿಲಿಂಡರ್ ಪ್ರತಿದಿನ ಕೊಡ್ತಿತ್ತು, ಅದನ್ನು ಕೊಡ್ತಾ ಇದ್ದೀವಿ. ಆದರೆ ಪ್ರೈವೇಟ್ನವರು ಜಾಸ್ತಿ ಮಾಡಿದ್ದಾರೆ ಮತ್ತು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ತಕ್ಷಣ ಒಂದು ಮೀಟಿಂಗನ್ನು ಕರೆದು ಇದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್ಕಾರ ಕೊಡೋ 3,000 ಸಿಲಿಂಡರ್ ಉಪಯೋಗಿಸಿದ್ದು ಕೊಡ್ತಾ ಇದೆ, ಆದರೂ ಕೂಡ 100% ಅದು 3,000 ಸಿಲಿಂಡ್ರೆ ಅವ್ರು ಉಪಯೋಗಿಸ್ತಾ ಇದ್ದಾರೆ.
ಆದರೆ ಅಷ್ಟೇ ಸಮವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ರು. ಆ ಪ್ರೈವೇಟ್ ಅವರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಮಧ್ಯೆ ನಾನು ಮಾತಾಡ್ತೀನಿ. ನಾನು 10ನೇ ತಾರೀಕು ಒಂದು ಮೀಟಿಂಗ್ ಕರೆದು ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ರಿಗೆ ಜೀವನ ಇದ್ರ ಮೇಲೆ ಅವಲಂಬಿಸಿದೆ. ಅದರಿಂದ ಬಹಳ ಮುಖ್ಯವಾದ್ದು, ಬಹಳ ಪ್ರಯಾರಿಟಿ ಕೆಲಸ. ಈ ಕೆಲಸ ನಾನು ಮಾಡ್ತೀನಿ. 10ನೇ ತಾರೀಕು ಮಾಡ್ತೀನಿ. ಖಾಸಗಿಯವರನ್ನು ಕೂಡ ಕರೆಸಿ, ಹೌದೌದು, ಖಾಸಗಿಯವರನ್ನು ನಮಗೆ ಜವಾಬ್ದಾರಿ ಇದೆ, ಕಾನೂನು ಇದೆ. ಖಾಸಗಿಯವರನ್ನು ಕೂಡ ಈ ಮೀಟಿಂಗ್ ಕರೆದು ಬಂದೋಬಸ್ತ್ ಮಾಡಿ. ಇವತ್ತು ಚರ್ಚೆ ಮಾಡ್ತೀನಿ ಅಂತ ಹೇಳಿದ ಅಧಿಕಾರಿಗಳ ಜೊತೆ ಯಾರ ಜೊತೆ ಚರ್ಚೆ ಮಾಡ್ತೀರಾ, ಎಲ್ಲಿ ಚರ್ಚೆ ಮಾಡ್ತೀರಾ ಸರ್? ನಾನು ಗೌರ್ಮೆಂಟ್ ಆಫ್ ಇಂಡಿಯಾ ಅಧಿಕಾರಿಗಳಿದ್ದಾರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೋಆರ್ಡಿನೇಟರ್ಸ್ ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಪೊಲೀಸು ನಮ್ಮ ವರಿಷ್ಠ ಅಧಿಕಾರಿಗಳನ್ನು ಮಾತಾಡ್ತೀನಿ. ಸಾಧ್ಯ ಇದೆ, ಸಾಧ್ಯ. ಆದರೆ ಪರಿಸ್ಥಿತಿ ಗಂಭೀರವಾಗಿದೆ, ಯುದ್ಧ ನಡೀತಾ ಇದೆ. ನಾವು ಕೂಡ ಸಹಕಾರ ಕೊಡಬೇಕು. ಸರ್, ಈಗ ಎಲ್ಲಿ ಬಂಕಲ್ಲಿ ಸ್ಟಾಕ್ ಇದೆ, ಎಲ್ಲಿ ಇದು ಪ್ರಾಬ್ಲಮ್ ಇದೆ, ಮೇನ್ ಪ್ರಾಬ್ಲಮ್ ಇದೆ, ಜಗತ್ತಿನಲ್ಲೇ ಇದೆ. ಆದರೂ ಅವರು ಮುಂದಾಲೋಚನೆ ಮಾಡಿಲ್ಲ ಕೇಂದ್ರ ಸರ್ಕಾರ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವನುತಾ ಸಂಪರ್ಕಕ್ಕೆ. ವನುತಾ, ಈಗ ಏಪ್ರಿಲ್ 10ರಂದು ಬಂಕ್ ಮಾಲೀಕರ ಜೊತೆ ಸಭೆಯನ್ನ ಮಾಡ್ತೀವಿ ಅಂತ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಜೊತೆಗೆ ಆಟೋ ಚಾಲಕರ ಪರಿಸ್ಥಿತಿ ಈಗ ಹೇಗಿದೆ? ಈಗ ಕೆಲವು ನಗರದಲ್ಲಿ ಕೆಲವು ದಿನಗಳಿಂದ ಒಂದ್ ರೀತಿ LPG ಸ್ಟಾಕ್ ಇಲ್ಲದೆ ಬಂಕ್ಗಳು ಕೂಡ ಕ್ಲೋಸ್ ಆಗಿದ್ದು, ಕೆಲವೊಂದೆರಡು ಕಡೆ ತೆರೆದಿದ್ರು ಕೂಡ ಬಂಕ್ಗಳ ಮುಂದೆ ಸಾವಿರಾರು ಆಟೋಗಳು ಸಾಲುಗಟ್ಟಿ ಕೂಡ ನಿಂತಿದ್ದು, ಗ್ಯಾಸ್ ಸಿಗದೆ ಬಾಡಿಗೆ ಹೊಡೆಯಕ್ಕೂ ಸಾಧ್ಯವಾಗ್ತಿಲ್ಲ ಅನ್ನುವಂತಹ ಒಂದು ಸಂಕಷ್ಟಕ್ಕೆ ಆಟೋ ಚಾಲಕರು ಸಿಲುಕಿದ್ದು. ಇದರಿಂದ ಸಂಸಾರ ನಡೆಸೋದಕ್ಕೂ ಕೂಡ ಕಷ್ಟವಾಗ್ತಾ ಇತ್ತು ಅನ್ನುವಂಥದ್ದು. ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಇವರ ಒಂದು ವ್ಯಾಪ್ತಿಗೆ ಬರೋದ್ರಿಂದ ಇಂದು ಮುಂಜಾನೆ ಗ್ಯಾಸ್ ಪೂರೈಕೆ ಸುಗಮಗೊಳಿಸಬೇಕು ಅನ್ನುವಂತಹ ಒಂದು ಏಕೈಕ ಬೇಡಿಕೆಯನ್ನ ಇಟ್ಟು ಇವತ್ತು ಸಚಿವ KH ಮುನಿಯಪ್ಪ ಅವರನ್ನ ಭೇಟಿ ಮಾಡಿರುವಂತದ್ದು. ಅವರನ್ನ ಮನೆಗೆ ಭೇಟಿ ಮಾಡಿ ಅವರಿಗೆ ಒಂದು ರೀತಿ ಮನವಿಯನ್ನು ಕೂಡ ನೀಡಿರುವಂತದ್ದು. ಹೆಬ್ಬಾಳ ನಗರದ ಒಂದು ಸಂಜಯ್ ನಗರದಲ್ಲಿರುವಂತಹ ಸಚಿವರ ನಿವಾಸಕ್ಕೆ ಹೋಗಿ ಒಂದು ಆಟೋ ಸಂಘಟನೆಗಳೆಲ್ಲರೂ ಕೂಡ ಬೆಳಗ್ಗೆ 8:30 ಸುಮಾರಿಗೆ ಒಂದ್ ರೀತಿ ಗ್ಯಾಸ್ ಕಗ್ಗಂಟನ್ನ ಬಗೆಹರಿಸಿ ಎನ್ನುವಂತಹ ಒಂದು ಮನವಿಯನ್ನ ಸಚಿವರಿಗೆ ನೀಡುವಂಥದ್ದು. ಇನ್ನ ಬಂಕ್ ಮುಂದೆ ಕ್ಯೂ ನಿಂತು ಸಖತ್ತು ಸುಸ್ತಾಗೋಗಿದೆ, ನಮ್ಗೆ ಈಗಾಗಲೇ ಜೀವನನೇ ಸಾಕಾಗೋಗಿದೆ, ಕೂಡಲೇ ಗ್ಯಾಸ್ ಅನ್ನ ಪೂರೈಕೆ ಮಾಡಬೇಕು, ಇದರ ಸಮಸ್ಯೆಯನ್ನ ಸರಿಪಡಿಸಬೇಕು. ಒಂದು ಗ್ಯಾಸ್ ಅಭಾವದಿಂದ ನಮ್ಗೆ ಬಾಡಿಗೆ ಇಲ್ಲ, ಜೊತೆಗೆ ಆರ್ಥಿಕ ಸಂಕಷ್ಟಕ್ಕೂ ಕೂಡ ಸಿಲುಕಿದೆ, ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿರುವಂತದ್ದು. ಹಾಗಾಗಿ ಆದಷ್ಟು ಬೇಗ ಈ ಒಂದು ತುರ್ತು ಕ್ರಮಕ್ಕೆ ಮುಂದಾಗಬೇಕು ಅನ್ನುವಂತಹ ಒಂದು ಆಗ್ರಹವನ್ನ KH ಮುನಿಯಪ್ಪನವರ ಮುಂದೆ ಈ ಒಂದು ಆಟೋ ಚಾಲಕ ಸಂಘಟನೆಗಳೆಲ್ಲವೂ ಕೂಡ ಒಗ್ಗೂಡಿ ಮಾಡಿರುವಂತದ್ದು. ಪ್ರತಿಯೊಂದು ಸಂಘಟನೆಯ ಸದಸ್ಯರು ಕೂಡ ಒಬ್ಬೊಬ್ಬರ ಕೂಡ ಭಾಗವಹಿಸಿ ಮನವಿಯನ್ನ ಅವರಿಗೆ ನೀಡಿರುವಂತದ್ದು, ತಮ್ಮ ಹಳಲನ್ನ ಸಚಿವರ ಮುಂದೆ ತೋರ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಒಂದು ಆಟೋ LPG ಸಮಸ್ಯೆ ಇದೀಗ ಒಂದು ರೀತಿ ಗಂಭೀರ ಸ್ವರೂಪವನ್ನ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಇವತ್ತಿನ ಮನವಿಗೆ ಸಚಿವರು ಯಾವ ರೀತಿ ಸ್ಪಂದಿಸ್ತಾರೆ, ಸರ್ಕಾರ ನಿಜಕ್ಕೂ ಗ್ಯಾಸ್ ಕಂಪನಿಗಳ ಜೊತೆ ಮಾತನಾಡಿ ಪೂರೈಕೆಯನ್ನ ಸುಗಮಗೊಳಿಸುತ್ತಾ, ಚಾಲಕರ ಹೋರಾಟವನ್ನ ಬೀದಿಗೆ ಇಳಿಯುತ್ತೆ ಮಾಡುತ್ತಾ, ಅಥವಾ ಅವರ ಒಂದು ಸಮಸ್ಯೆಗೆ ಇವತ್ತೇನೆ ಇತ್ಯರ್ಥವನ್ನ ಹಾಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಇಂತರ ಎಸ್ ವಿನುತಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.